ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬೆಂಗಳೂರಿನ ಹನುಮಂತ ನಗರದಲ್ಲಿರುವಂತಹ ಉದಯ ಸೌಹಾರ್ದ ಸೊಸೈಟಿ ಏನಿದೆ, ಎಲ್ಲ ಭಾಗಗಳಲ್ಲೂ ಸಹ ತನ್ನ ಕಾರ್ಯದಕ್ಷತೆಯಿಂದ ತುಂಬ ಸುಪ್ರಸಿದ್ಧಿ. ಹೇಗೆ ಅಂದರೆ, ಇವರ ಒಂದು ಆಡಳಿತ ಪಾರದರ್ಶಕತೆ ಮತ್ತು ಇವರು ಮಾಡುವಂತಹ ಎಲ್ಲ ಚಟುವಟಿಕೆಗಳು ಬೇರೆಯವರಿಗೆ ಒಂದು ಪ್ರೋತ್ಸಾಹದಾಯಕ ಮಾರ್ಗದರ್ಶನವಾಗಿರುವಂಥದ್ದು. ಹಾಗಾಗಿ ಉದಯ ಸೌಹಾರ್ದಕ್ಕೆ ಯಾವುದೇ ತರಬೇತಿಗಳು ನಡೆದರೂ ಸಹ ಬರುವಂತಹ ಶಿಬಿರಾರ್ಥಿಗಳು, ತರಬೇತಿಗೆ ಬರುವಂತಹವರಿಗೆ ಮಾದರಿಯ ಒಂದು ಸೊಸೈಟಿಯಾಗಿ ಈ ಉದಯ ಸೌಹಾರ್ದವನ್ನ ತೋರಿಸ್ತಾರೆ. ಬನ್ನಿ, ಇವತ್ತು ಸಹ ಈ ಉದಯ ಸೌಹಾರ್ದಕ್ಕೆ ತರಬೇತಿಯಲ್ಲಿರುವಂತಹ ಸಹಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ. ಹೇಗಿದೆ ನೋಡ್ಕೊಂಬೋಣ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು, ಕೇಜ್ಮಲ್ ಡೈರೆಕ್ಟರ್ ನಮ್ಮ ಜೊತೆಗಿದ್ದಾರೆ. ಸಿಇಒ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಮಾಲತಿ ಅಂತ ಹೇಳಿ ನಿರ್ದೇಶಕರು, ನೀವೆಲ್ಲ ಬರ್ತೀರಿ ಅಂತ ಹೇಳಿ ಅವರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಸಂತೋಷ್ ಇದ್ದಾರೆ, ಪ್ರಶಾಂತ್ ಇದ್ದಾರೆ, ಗಣೇಶ್ ಸಿಬ್ಬಂದಿ ಇವರೆಲ್ಲ ಇದ್ದಾರೆ. ಇದು ಒಂದು ಒಳ್ಳೆಯ ಸೌಹಾರ್ದ ಸಹಕಾರಿ. ಉದಯ ಸೌಹಾರ್ದ ಸಹಕಾರಿ ಸಂಘಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ಸೌಹಾರ್ದ ಸಹಕಾರಿಗಳ ಅಧಿಕಾರ ವರ್ಗ, ಕಾರ್ಯದರ್ಶಿಗಳಿರ್ಬೋದು, ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದೀರಾ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ದೇವರನ್ನು ಸ್ತುತಿಸೋದು ನಮ್ಮ ವಾಡಿಕೆ. ಹಾಗಾಗಿ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೀಕ್ಷಣ ಸುಜನ ಬಾಂಧವ ಕೃಷ್ಣ ಸುಂದರ ಕೃತಿ ಮದನ ಕೋಮಲ ಕೃಷ್ಣ ಮಾಧವ ಹರಿ ವಸುಮತಿ ಪತೆ ಕೃಷ್ಣ ವಾಸವಾನುಜ ವರಗುಣಾಕರ ಕೃಷ್ಣ ವೈಷ್ಣವಾಕೃತಿ ಸುರುಚಿರಾನನ ಕೃಷ್ಣ ಶೌರ್ಯವಾರದಿ ಮುರಹರ ವಿಭೋ ಕೃಷ್ಣ ಮುಕ್ತಿದಾಯಕ
जय जनार्दन कृष्ण राधिकापते जन विमोचन कृष्ण जन्ममोहन कमललोचन कृष्ण काम्यदायक विमलगात्रने कृष्ण भक्तवत्सल चरण पल्लवं कृष्ण करुणकोमलं तव निजाम्बुजं कृष्ण शरणमाश्रये जय जनार्दन कृष्ण राधिकापते जन विमोचन कृष्ण जन्ममोचन जन विमोचन कृष्ण जन्ममोचन हरे कृष्ण ಧನ್ಯವಾದಗಳು. ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಮಧುಶ್ರೀರವರಿಗೆ ಧನ್ಯವಾದಗಳು. ಈಗ ನಮ್ಮ ಸಹಕಾರಿಯ ಉಪಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಸಹಕಾರಿಯ ನಿರ್ದೇಶಕರಾದ ಶ್ರೀಯುತ ತೇಜ್ಮಲ್ ರವರು ಸಹ ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಸ್ವಾಗತ. ಹಾಗೆ ಮತ್ತೊಬ್ಬ ಮಹಿಳಾ ನಿರ್ದೇಶಕಿಯಾದ ಶ್ರೀಮತಿ ಮಾಲತಿ ಅಂದೇರವರು ಸಹ ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಸಂಯುಕ್ತ ಸಹಕಾರಿಯ ಶ್ರೀಯುತ ಕಾರಕೋನ್ರವರು ಸಹ ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಶ್ರೀಯುತ ಶಿವಕುಮಾರ್ ಬಿರಾದಾರ್ ಅವರು ಸಹ ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಒಂದು ಅಧ್ಯಯನ ಪ್ರವಾಸಕ್ಕೆ ನಮ್ಮ ಸಹಕಾರಿಗೆ ಆಗಮಿಸಿರುವ ಎಲ್ಲ ತರಬೇತಿ ವರ್ಗದವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ಸುಮಾರು 16 ವರ್ಷಗಳಲ್ಲಿ ಕೆಲಸಕ್ಕೆ ಸೇರಿ CEO ಆಗಿ 13 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಹಕಾರಿಯು 30 ವರ್ಷಗಳ ಹಿಂದೆ 96ರಲ್ಲಿ ಪ್ರಾರಂಭವಾಗಿ ಈಗ ಈ ಒಂದು ಸ್ವಂತ ಕಟ್ಟಡವನ್ನು ಹೊಂದಿ ಬೆಳವಣಿಗೆಯನ್ನು ಸಾಧಿಸಿದೆ. ಇದಕ್ಕೆ ನಮ್ಮ ಸದಸ್ಯರು, ನಮ್ಮ ಆಡಳಿತ ವರ್ಗದವರು ಮತ್ತು ಎಲ್ಲ ಇಲಾಖಾ ವರ್ಗದವರ ಒಂದು ಪ್ರೋತ್ಸಾಹದಿಂದ, ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ತಮಗೆ ಅನೇಕ ನಮ್ಮ ಸಹಕಾರಿಯ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನೋ ರೀತಿ ಒಂದು ಶೀಟನ್ನು ಕೊಟ್ಟಿದ್ದೇವೆ. ಹಾಗೆ ಇದನ್ನು ಬಿಟ್ಟು ನಮ್ಮ ಸಹಕಾರಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸ್ತಾ ಬಂದಿದ್ದೇವೆ. ಅದರಲ್ಲಿ ಶ್ರೀರಾಮನವಮಿ ಕೂಡ ಒಂದು, ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ಬೋದು, ಯೋಗ ದಿನಾಚರಣೆ ಇರ್ಬೋದು, ಹಾಗೆ ಧಾರ್ಮಿಕ ಸಂಘ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳಿಗೆ ಧರ್ಮಾರ್ಥ ನಿಧಿಯಿಂದ ಕೆಲವೊಂದು ದೇಣಿಗೆಯನ್ನು ಕೂಡ ನೀಡಲಾಗುತ್ತೆ. ಹಾಗೆ ನೈಸರ್ಗಿಕ ವಿಕೋಪ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಪತ್ತು, ಅದಕ್ಕೂ ಕೂಡ ನಮ್ಮ ಸಹಕಾರಿಯಿಂದ ಅನೇಕ ಸಲ ನಾವು ಸಹಾಯವನ್ನು ಮಾಡಿದ್ದೇವೆ. ಹಾಗೆ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಬರೀ ಸಭೆಯನ್ನು ಮಾತ್ರ ಮಾಡೋದಿಲ್ಲ, ಒಂದು ದಿನದ ಪೂರ್ತಿ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾದರೆ ಸಂಜೆ 9 ಗಂಟೆವರೆಗೂ ಕೂಡ ನಮ್ಮದು ಕಾರ್ಯಕ್ರಮ ಇರುತ್ತೆ. ಬೆಳಿಗ್ಗೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಕ್ರೀಡಾ ಸಾಧಕರಿರ್ಬೋದು, ಚಲನಚಿತ್ರದ ರಂಗದಿರ್ಬೋದು, ಸಾಂಸ್ಕೃತಿಕ ರಂಗ ಇರ್ಬೋದು, ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡಿ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ, ಅವರು ಸಾಧನೆಯನ್ನು ಮಾಡಿರ್ತಾರೆ ಸಹ, ಆದರೂ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅಂಥವರನ್ನು ಗುರುತಿಸಿ ಪ್ರತಿ ವರ್ಷ 3 ರಿಂದ 4 ಜನಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಸಹಾಯಧನವನ್ನು ಕೂಡ, ಆರ್ಥಿಕವಾಗಿ ಸಹಾಯಧನವನ್ನು ಕೂಡ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಮಾಡ್ತಾ ಇದೆ. ಇದ್ರ ಜೊತೆಗೆ ಒಂದು ಸಲ ನಾವು ನಮ್ಮ ದೇಶ ಸೇವೆಯನ್ನು ಮಾಡಿದಂಥ ಸೈನಿಕರು, ಹುತಾತ್ಮರಾದ ಸೈನಿಕರ ಕುಟುಂಬ ವರ್ಗದವರನ್ನು ಸಹ ಕರೆಸಿ ಅವ್ರಿಗೂ ಕೂಡ ಒಂದು ಸಹಾಯಧನವನ್ನು ನೀಡಲಾಗಿದೆ. ಮತ್ತು ನಮ್ಮ AGM ಆದ ನಂತರ ಸಂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಒಂದು ಮನರಂಜನಾ ಕಾರ್ಯಕ್ರಮ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳಿಗೆ, ಕನ್ನಡ ಮಾಧ್ಯಮದಲ್ಲಿ ಶಾಲೆಗಳಿಗೆ ಓದ್ತಾ ಇರತಕ್ಕಂಥ ಯಾರು ಹಿಂದುಳಿದ ಮಕ್ಕಳು ಅವರಿಗೆ ಶುಲ್ಕ ಪಾವತಿಸಲು ಸಾಧ್ಯ ಆಗೋದಿಲ್ಲ, ಅಂಥವ್ರಿಗೂ ಸಹ ಪ್ರತಿ ವರ್ಷ ನಮ್ಮ
ಸಂಸ್ಥೆಯಿಂದ ಸಹಾಯಧನವನ್ನು ಮಾಡ್ತೇವೆ. ಹಾಗೆ ಬೇರೆ ಅಂಗವಿಕಲ ಸಂಸ್ಥೆ ಇರ್ಬೋದು, ಯಾವುದಾದ್ರೂ ಶೈಕ್ಷಣಿಕವಾಗಿ ಪ್ರೋತ್ಸಾಹ ನೀಡ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಪೋಷಿಸ್ತಕ್ಕಂಥ ಸಂಸ್ಥೆಗಳನ್ನು ಕೂಡ ಗುರುತಿಸಿ ಅವ್ರಿಗೂ ಕೂಡ ನಾವು ಈ ಒಂದು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಹಾಗೆ ಇದ್ರ ಜೊತೆಗೆ ನಮ್ಮ ಸಹಕಾರಿಗೆ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಅಂತ 60ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ 2013ರಲ್ಲಿ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಗುಂಡೂರಾವ್ರವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಬೆಂಗಳೂರು ಪ್ರಾಂತ್ಯದ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರಿಗೆ ಕಳೆದ ವರ್ಷ ಸಹಕಾರ ರತ್ನ ಅಂತಕ್ಕಂಥ ಅತ್ಯುನ್ನತ ಗೌರವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಅವರು ತಮ್ಮ ಮುಂದೆ ಹೇಳ್ತಾರೆ. ನಮ್ಮ ಉದಯ ಸೌಹಾರ್ದ ಸಂಸ್ಥೆಯ ಬಗ್ಗೆ ನಮ್ಮ ಸಂಸ್ಥೆಯ CEO ಆದ ಶ್ರೀಕಾಂತ್ ಅವರು ಹೆಚ್ಚು ಕಡಿಮೆ ಎಲ್ಲ ಹೇಳಿಬಿಟ್ಟಿದ್ದಾರೆ, ನಮಗೇನು ಬಿಟ್ಟಿಲ್ಲ. ಆದ್ರೂ ಕೆಲವು ವಿಷಯಗಳು ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಾಗುತ್ತೆ. ನಮ್ಮ ಸಂಸ್ಥೆ 30 ವರ್ಷಗಳ ಹಿಂದೆ ಆರಂಭವಾಗಿ ಹೀಗೆ ನಡ್ಕೊಂಡು ಬರ್ತಾ ಇದೆ. ಇದರ ಬಗ್ಗೆ ನಾವು ಹೇಳೋದಕ್ಕಿಂತ ಬದಲು ಒಂದು ಸಣ್ಣ ವಿಡಿಯೋ ನೋಡಿದ್ರೆ ನಿಮಗೆ ಇಟ್ ವಿಲ್ ಬಿ ಮೋರ್ ಇಫೆಕ್ಟಿವ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರೆ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಈ ಸೌಹಾರ್ದ ಸಹಕಾರಿ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನೇಕ ಸೌಹಾರ್ದ ಸಹಕಾರಿಗಳ ಪಟ್ಟಿಯಲ್ಲಿದೆ. ಈ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಗುಂಡೂರಾಯರು ನಮ್ಮ ಸಂಯುಕ್ತ ಸಹಕಾರಿಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಇದುವರೆಗೆ ನೀವು ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿ ಪ್ರಕಾರ ನೀವು ಅವರಿಗೆ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳ್ಬೋದು. ಬಳ್ಳಾರಿ ಪತ್ತಿನ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರು ನಾವು ವೀರೇಶ್ ಅಂತೇಳಿ ನಮ್ಮ ಹೆಸರು. ಈಗ ನೀವು ಅದನ್ನು ಚಿಟ್ಸ್ನ ರನ್ ಮಾಡ್ತಾ ಇದ್ದೀರಲ್ಲ ಸೌಹಾರ್ದ ಅಡಿಯಲ್ಲಿ, ಈಗ ಸೌಹಾರ್ದ ಅಡಿಯಲ್ಲಿ ಸುಸ್ತಿ ಸಾಲರಾಗಿದ್ದರೆ ನಾವು ದಾವ ಪಂಚಾಯತಲ್ಲಿ ಹಾಕ್ತೀವಿ. ಚಿಟ್ಸಲ್ಲಿ ಡಿಫಾಲ್ಟ್ ಆದರೆ ಅದು ದಾವ ಪಂಚಾಯತ್ಗೆ ಹಾಕದ ಅಥವಾ ಸಿವಿಲ್ ಕೋರ್ಟ್ಗೆ ಹಾಕದ, ಅದು ಸೌಹಾರ್ದ ಅಡಿಯಲ್ಲಿ ಬರುತ್ತಾ ಹಿಂಗಂತ ಸ್ವಲ್ಪ ಡೌಟ್ ನಮಗದು. ಚೀಟಿಯನ್ನು ಸೌಹಾರ್ದ ಸಹಕಾರಿಯ ವತಿಯಿಂದ ನಡೆಸ್ತಾ ಇದ್ರೆ, ಸಹಕಾರಿ ಹೆಸರಲ್ಲಿ ಚೀಟಿ ಪ್ರಾರಂಭ ಮಾಡಿದರೆ ಸೌಹಾರ್ದ ಸಹಕಾರಿ ನ್ಯಾಯಾಲಯದಲ್ಲೇ ದಾವೆ ಹೂಡ್ಬೋದು, ಸಿವಿಲ್ ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೌಹಾರ್ದ ಸಹಕಾರಿ ಹೆಸರಲ್ಲೇ ಚೀಟಿ ಪರ್ಮಿಷನ್ ತಗೊಂಡು ಅಲ್ಲಿಂದನೇ ನಡೆಸಬೇಕು. ಅದರ ಆದಾಯ ಆಗಲಿ ವೆಚ್ಚ ಆಗಲಿ ಸಹಕಾರಿ ವತಿಗೆ ಆಗಬೇಕು. ಹಾಗಿದ್ರೆ ಸೌಹಾರ್ದ ಸಹಕಾರಿ ನ್ಯಾಯಾಲಯದಲ್ಲೇ ದಾವೆ ಹೂಡ್ಬೋದು. ಸದಸ್ಯರಿಗೂ ಅನೇಕ ಅನುಕೂಲ ಆಗಿದೆ. ಅನೇಕ ಅವರು ಚಿಕ್ಕ ಒಂದು ಸಣ್ಣ ಅಮೌಂಟಿಂದ ಒಟ್ಟಿಗೆ ಅಮೌಂಟ್ ತಗೊಂಡವರು ಕಷ್ಟದ ಏನು ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಪರಿಹರಿಸ್ಕೊಂಡು ಸ್ವಲ್ಪ ಕಟ್ಟಿ ಒಂದು ನಿಗದಿತ ಅವಧಿಯೊಳಗೆ ಅವ್ರು ತಗೊಂಡಿರ್ತಕ್ಕಂಥ ದುಡ್ಡನ್ನು ವಾಪಸ್ ಮಾಡ್ಬೋದು. ಅವ್ರಿಗೂ ಹೊರೆಯಾಗೋದಿಲ್ಲ. ಇದರಿಂದ ಸಂಸ್ಥೆಗೂ ಕೂಡ ಯಾವುದೇ ನಷ್ಟ ಆಗೋದಿಲ್ಲ. ಹಾಗಾಗಿ ಚೀಟಿ ಒಂದು ಬಡ್ಡಿಯೇತರ ಆದಾಯ ಹೊಂದಿರೋದ್ರಿಂದ ನಾವು 2000ದಿಂದ ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಚೀಟಿ 1 ಲಕ್ಷದಿಂದ 20 ಲಕ್ಷಗಳವರೆಗೆ ನಡೀತಾ ಇದೆ. ನಾವು ಕಾನೂನಿನ ಪ್ರಕಾರ ಏನೇನು ನಾವು ಸಕ್ಷಮ ಪ್ರಾಧಿಕಾರದಿಂದ ಯಾವ ರೀತಿ ಅನುಮತಿ ಪಡ್ಕೋಬೇಕು ಅದೆಲ್ಲ ತಗೊಂಡು ಪ್ರತಿ ಚೀಟಿ ಗುಂಪು ಮಾಡಬೇಕಾದ್ರೂ ಕೂಡ ನಾವು DRR ಆಫೀಸಿಂದ ಎಲ್ಲ ಅನುಮತಿ ತಗೊಂಡು ನಮ್ಮ ಸದಸ್ಯರಲ್ಲಿ ಮಾತ್ರ ನಾವು ಚೀಟಿ ವ್ಯವಹಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಚೀಟಿ ವ್ಯವಹಾರದಿಂದ ಸಂಸ್ಥೆಗೂ ಕೂಡ ಉತ್ತಮ ಲಾಭ ಇದೆ. ಹಾಗೆ ಅದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಸದಸ್ಯರಿಗೂ ಕೂಡ ಅದರಿಂದ ಲಾಭ ಇದೆ. ಈಗ ಡಿವಿಡೆಂಡ್ಗಳನ್ನ ಎಷ್ಟು % ಕೊಡ್ತಾ ಇದ್ದೀರಾ ಸರ್? ಒಂದನೇದ್ದು. ಎರಡನೇದ್ದು, ಈ ಅತಿವೃಷ್ಟಿ ಅನಾವೃಷ್ಟಿ ಇರುತ್ತಲ್ಲ, ಸೊ ಅದಕ್ಕೆ ಫಂಡ್ ಎಲ್ಲಿಂದ ಕೊಡ್ತೀರಾ? ಡಿವಿಡೆಂಡು ನಾವು ಪ್ರತಿ ವರ್ಷ ಇದು ಲಾಭದ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ಕೊಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದೀರಾ ಅಂತ? ಲಾಸ್ಟ್ ಇಯರ್ ನಾವು 17% ಕೊಟ್ಟಿದ್ದೀವಿ, ಅಲ್ಲ 13% ಕೊಟ್ಟಿದ್ದೀವಿ. ನಾವು 20 ಕೊನೆಗೆ ನಾವು ಮುಂಚೆ 22% ತನಕನೂ ಕೊಟ್ಟಿದ್ದೀವಿ. ಇವಾಗ ನಾವು 13% ಡಿವಿಡೆಂಡ್ ಕೊಡ್ತಾ ಇದ್ದೀವಿ ನಾವು.
ಥ್ಯಾಂಕ್ ಯು ಸರ್. ಆಮೇಲೆ ಇದು ಅತಿವೃಷ್ಟಿ ಅನಾವೃಷ್ಟಿಗೆ ಯಾವ ನಿಧಿಯಿಂದ ಫಂಡಿಂದ ಇದಕ್ಕೆ ಈ ಲಾಭದಲ್ಲಿ ನಮ್ಗೇನು ಲಾಭ ಬರುತ್ತೆ, ಒಟ್ಟು ನಮ್ದು ಸ್ಟ್ಯಾಚ್ಯುಟರಿ ಎಷ್ಟು 52% ಸ್ಟ್ಯಾಚ್ಯುಟರಿ ತೆಗೆದುಬಿಟ್ಟು ಮಿಕ್ಕಿದ್ದನ್ನ ನಾವು ಸಿಬ್ಬಂದಿಗೆ ಏನು ಹೇಳ್ತೀವಿ ಬೋನಸ್ ಅಂತ ಕೊಡ್ತೀವಿ. ಆಮೇಲೆ ವಿವಿಧ ಫಂಡ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ವಿದ್ಯಾನಿಧಿ ಫಂಡ್ ಕ್ರಿಯೇಟ್ ಮಾಡ್ತೀವಿ, ಸೋಷಿಯಲ್ ವೆಲ್ಫೇರ್ ಫಂಡ್ ಅಂತ ಕ್ರಿಯೇಟ್ ಮಾಡ್ತೀವಿ, ವಿದ್ಯಾನಿಧಿ ಮಾಡ್ತೀವಿ. ಆಮೇಲೆ ನಮ್ಮ ಸ್ಟಾಫ್ಗಳಿಗೆ ಸಿಬ್ಬಂದಿ ವರ್ಗದವ್ರು ಒಂದು ಈ ಥರ ಡಿಫ್ರೆಂಟ್ ಫಂಡ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಆ ಲಾಭದಲ್ಲಿ ಬಂದಿರೋದ್ರಿಂದ ನಾವೇನು ನಿಮಗೆ ನೋಡಿದ್ವಿ ಸಾಮಾಜಿಕ ಕಾರ್ಯಕ್ರಮ, ಅದರಿಂದ ನಾವು ಖರ್ಚು ಮಾಡ್ತೀವಿ. ನಾವು ಯಾವುದೇ ಕಾರಣದಿಂದ ವರ್ಕಿಂಗ್ ಕ್ಯಾಪಿಟಲ್ ಇಂದ ನಾವು ತೆಗಿಯಕ್ಕೆ ಹೋಗಲ್ಲ. ಸಾಮಾಜಿಕ ಯಾವುದೇ ಒಂದು ಖರ್ಚುಗಳಾಗಲಿ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಇಂದ ನಾವು ತೆಗೆಯೋದಿಲ್ಲ. ಇಲ್ಲಿ ಏನು ಪ್ರಾಫಿಟ್ ಇಂದ ಏನು ತೆಗೆದಿಟ್ಟಿರ್ತೀವಿ ಫಂಡ್ಗಳೆಲ್ಲ ನಿಧಿಗಳನ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ, ಅದರಿಂದ ನಾವು ಖರ್ಚು ಮಾಡ್ತೀವಿ. ಇಲ್ಲಿ ಏನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಸಂಸ್ಥೆ ಮುಖ್ಯ ಉದ್ದೇಶಪ್ಪ ಅಂದ್ರೆ ಲಾಭ ಮಾಡಬೇಕು, ಅದು ಏಕೆ ಕ್ರಮದಲ್ಲಿ ಇರಬೇಕು. ಆದರೆ ಲಾಭಕ್ಕೆ ಹೆಚ್ಚು ಮಹತ್ವ ಕೊಡಬಾರ್ದು, ಅದರ ವಿನಿಯೋಗ ಕೂಡ ಸರಿಯಾಗಿ ಆಗಬೇಕು. ಈಗ ನಮ್ಮ ಸಹಕಾರಿ ತತ್ವ ಮುಂಚೆ 6ದ್ದು 7ನೇದೇನದಲ್ಲ 1995ದಲ್ಲಿ ಸಾಮಾಜಿಕ ಕಳಕಳಿ ಸೋಷಿಯಲ್ ಕಮಿಟ್ಮೆಂಟ್ ತಿಳ್ಕೊಂಡು ಹೊಸದಾಗಿ ಸೇರಿಸಿದ್ರು. ಈ ಸೊಸೈಟಿಯಲ್ಲಿ ಅದಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಬಡವರಿಗೆ, ನಿರ್ಗತಿಕರಿಗೆ, ಸಾಧನೆ ಮಾಡಿದಂಥ ಅಂಗವಿಕಲರಿಗೆ ಎಲ್ಲ ಅವರಿಗೊಂದು ಪ್ರೋತ್ಸಾಹ ಕೊಟ್ಟರಪ್ಪ ಅಂತಂದ್ರೆ ಅವರು ತಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತಿ. ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂಥ ಜನ ಬೆಳಿಬೇಕಪ್ಪ ತಿಳ್ಕೊಂಡು ಈ ಒಂದು ಸಂಸ್ಥೆಯ ಉದ್ದೇಶ ಇದು ಅತ್ಯಂತ ಬಹಳ ಮಹತ್ವದ್ದು. ಯಾಕಂದ್ರೆ ಸಹಕಾರ ಅಂದ್ರೇನು, ಬಡವರಿಗೆ ಹೆಲ್ಪ್ ಮಾಡಬೇಕು. ಮುಂಚೆ ನಾವು ಬೆಳೆಯೋದು ದೊಡ್ಡ ಮಾತಲ್ಲ. ಈಗ ನೋಡಿ, ಅವರು ಸುಮಾರು 1,45,00,000 ಲಾಭ ಮಾಡಿದ್ದಾರೆ. ಅಷ್ಟು ದೊಡ್ಡ ಮಹತ್ವ ಅಲ್ಲ 1,45,00,000 ಲಾಭ. ಕಡಿಮೆ ಇರ್ಬೋದು, ಆದರೂ ಸದ್ಯಕ್ಕೆ ಅವರು ಸೋಷಿಯಲ್ ಆಕ್ಟಿವಿಟೀಸ್ ತುಂಬ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಮಹತ್ವ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಏನದಲ್ಲ ನಮ್ಮ ಸಂಸ್ಥೆಯಲ್ಲಿ ಲಾಭದಿಂದ ಕೆಲವು ನಿಧಿಗಳನ್ನು ಸೃಷ್ಟಿ ಮಾಡಿ ಸಾಮಾಜಿಕ ಕೆಲಸಕ್ಕೆ ಒತ್ತು ಕೊಡಬೇಕಪ್ಪ ತಿಳ್ಕೊಂಡು ನನ್ನ ಒಂದು ಅಭಿಪ್ರಾಯ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ತಮ್ಮ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ಕಳೆದ ಈಗೊಂದು ತಾವು ತಮ್ಮ ಕೈಗೆ ಇದು ಕೊಟ್ಟಿದ್ದಾರೆ, ಆಡಿಟ್ ರಿಪೋರ್ಟ್, ವಾರ್ಷಿಕ ವರದಿ ಕೊಟ್ಟಿದ್ದಾರೆ 23-24ನೇ ಸಾಲಿಂದು. 25ನೇ ವರ್ಷದ್ದು ಬೆಳ್ಳಿ ಹಬ್ಬವನ್ನು, ಬೆಳ್ಳಿ ಅಂದರೆ ಏನಂತಾರದ್ದು, ರಜತ ಮಹೋತ್ಸವವನ್ನು ಬೆಂಗಳೂರಿನ ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ನಲ್ಲಿ ಭಾರಿ ಸಂಭ್ರಮದಿಂದ ಆಚರಣೆ ಮಾಡಿದರು. ನೀವು ಅದು ಅವಕಾಶ ಇದ್ದಾಗ ಯಾವಾಗಾದರೂ ಬಂದು ಅದನ್ನು ನೋಡ್ಬೋದು. ಅದರದ್ದು ಪೂರ್ತಿ ವಿಡಿಯೋ ಇದೆ. ಭಾಳ ಸಂಭ್ರಮದಿಂದ ಮಾಡಿದರು. ಭಾಳಷ್ಟು ಸದಸ್ಯರನ್ನು ಗೌರವಿಸ್ತಕ್ಕಂಥದ್ದು, ಭಾಳ ಚಟುವಟಿಕೆಗಳಿಂದ ಅವರಿಗೆ ಪೂರಕವಾಗಿ ಉತ್ತೇಜನ ಕೊಡ್ತಕ್ಕಂಥದ್ದು ಎಲ್ಲ ಚಟುವಟಿಕೆಗಳು ಮಾಡಿರೋದ್ರಿಂದ ಈ ಒಂದು ಸೊಸೈಟಿ ರಾಜ್ಯದ ಉತ್ತಮ ಸೌಹಾರ್ದ ಸಹಕಾರಿಗಳ ಸಾಲಿನಲ್ಲಿ ಪರಿಗಣಿಸ್ತಾ ಇದ್ದೀವಿ ನಾವು. ಸಂಯುಕ್ತ ಸಹಕಾರಿಯವರು ನಿಮಗಿದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮಾದರಿನೇ ಇದು. ನಾವು ಇಲ್ಲಿ ನಿಮ್ದೆಲ್ಲ ಸಹಕಾರಿ ಡೆವಲಪ್ಮೆಂಟ್ ಬೆಳವಣಿಗೆ ನೋಡಬೇಕಾದ್ರೆ ಮೇನ್ ನನಗೊಂದು 3 ಉದ್ದೇಶಗಳನ್ನು ಕ್ಲಿಯರ್ ಕಟ್ ಆಗಿ, ಸದಸ್ಯರು ಮತ್ತು ನಿಮ್ಮ ನಿರ್ದೇಶಕರಲ್ಲಿ ಇರತಕ್ಕಂಥ ಸಹಕಾರ, ಕೋಆಪರೇಷನ್ಸು, ಮತ್ತು ಅತ್ಯಂತ ಸಾಮಾಜಿಕ ಕಳಕಳಿ ಮತ್ತು ಪಾರದರ್ಶಕ ಟ್ರಾನ್ಸ್ಪರೆನ್ಸಿ, ಇವು 3 ನಮಗೆ ಬಹಳ ಎದ್ದು ಕಾಣ್ತಾ ಇದೆ. ಸೊ ಅದನ್ನು ಇರೋದ್ರಿಂದ ನಿಮ್ಮ ಈ ಡೆವಲಪ್ಮೆಂಟ್ ಅತ್ಯುನ್ನತವಾಗಿ ನಡೀತದೆ ಮತ್ತು ಇದೊಂದು ಮಾರ್ಗದರ್ಶನ ಆಗಿ ಸೊಸೈಟಿ ಒಂದು ಬೆಳೀತದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸಿಕೆ ಒಂದು. ಸಹಕಾರ ಅಕಾಡೆಮಿ ಠೇವಣಿ 199 ಅದು ಪ್ರತಿ ವರ್ಷ ನಾವು ಸ್ಟ್ಯಾಟ್ಯೂಟರಿ ರಿಸರ್ವ್ಸ್ ಪ್ರಾಫಿಟ್ ಇಂದ ತೆಗೆದಿಡ್ತೀವಿ. ಅದನ್ನ ಬ್ಯಾಂಕ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇಲ್ಲಿವರೆಗೂ ಇರ್ತಕ್ಕಂಥ ಹಣ ಅದು ಬ್ಯಾಂಕಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಏನಂದ್ರೆ ನಾವು ಹಂಗ ಎತ್ತಿರ್ತೀವಿ ಸರ್, ಬಟ್ ಅಲ್ಲಿ ಎಲ್ಲೆಲ್ಲಿ ಯಾವ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿವಿ ಅಂತ ಅದನ್ನ ತೋರಿಸ್ತೀವಿ ಸರ್. ಅದು ನೋಟ್ಸ್ ಅಲ್ಲಿ ಅಥವಾ ಶೆಡ್ಯೂಲ್ಸ್ ಅಲ್ಲಿ ತೋರಿಸ್ಬೋದು. ಅದು ಯಾವ್ಯಾವ ಬ್ಯಾಂಕಲ್ಲಿ ಅಂದ್ರೆ, ಈಗ ನಾವು ನಮ್ಮ ಆಡಳಿತ ಮಂಡಳಿಯ ಒಂದು ಸಲಹೆ ಸೂಚನೆ ಮೇರೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಬ್ಯಾಂಕಲ್ಲಿ ಇಟ್ಟಿಲ್ಲ, ನಮ್ಮದು ಸುಮಾರು 22 ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಕಡೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ.
ಅದು ಕಾರಣ ಏನಕ್ಕೆ ಅಂತಂದರೆ, ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಗುರುರಾಘವೇಂದ್ರ ಹಾಗೆ ಕೆಲವೊಂದು ಒಂದೇ ಕಡೆ ನಾವು ಡಿಪೆಂಡ್ ಆಗಿಬಿಟ್ರೆ, ನಾವು ಇಡ್ತಕ್ಕಂಥ ದುಡ್ಡು ಒಂದೇ ಕಡೆಯಲ್ಲಿ ಸೇರ್ಕೊಂಡ್ಬಿಟ್ರೆ ನಮಗೆ ಸುರಕ್ಷಿತ ಅಲ್ಲ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಎಲ್ರಿಗೂ ನಮಸ್ತೆ. ನಾನು ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಪುತ್ತೂರು ದಕ್ಷಿಣ ಕನ್ನಡ ಇಲ್ಲಿಂದ ಬಂದಿರೋದು. ನಿಮ್ಮ ಈ ಆಡಳಿತ ಕಚೇರಿ ಈ ವ್ಯವಸ್ಥೆ ಇಲ್ಲಿದು ನೋಡುವಾಗ ತುಂಬ ಸಂತೋಷ ಆಗ್ತದೆ. ಕಟ್ಟುನಿಟ್ಟಾಗಿ ಅಷ್ಟೇ ಅಂದರೆ ವ್ಯವಸ್ಥಿತವಾಗಿ ಫೈಲ್ಗಳ ನಿರ್ವಹಣೆ ಆಗಿರಲಿ ಅಥವಾ ಲಾಕರ್ನ ರೂಮ್ಗಳಾಗಿರಲಿ ನೋಡುವಾಗ ತುಂಬ ಚಂದವಾಗಿ ನಿರ್ವಹಿಸಿದ್ದೀರಿ. ಮತ್ತು ನನ್ನ ಒಂದು ಅನಿಸಿಕೆ ಅಂತ ಹೇಳಿದರೆ, ನಿಮ್ಮದು ಆಡಳಿತ ಕಚೇರಿ ಮತ್ತು ಶಾಖೆ ಒಂದೇ ಉಂಟಾ ಅಥವಾ ಬೇರೆ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೀರಾ ಅಥವಾ ಬೇರೆ ಶಾಖೆಗಳು ಇದೆಯಾ? 4-5 ವರ್ಷದಿಂದ ನಾವು ಅದನ್ನು ಕ್ಲೋಸ್ ಮಾಡಿದ್ವಿ. ಯಾಕೆಂದರೆ ಅದು ನಮಗೆ ಎಕನಾಮಿಕಲ್ ಆಗಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅದರಿಂದ ನಾವು ಅದನ್ನು ಕ್ಲೋಸ್ ಮಾಡಿ ಇದು ಒಂದೇ ಬ್ರಾಂಚಲ್ಲಿ ಇಟ್ಕೊಂಡಿದ್ವಿ. ಬಟ್ ಅಲ್ಲಿ ಏನು ವ್ಯವಹಾರಗಳೆಲ್ಲ ಇದ್ದು ಕೆಲವೆಲ್ಲ ಇವಾಗಲೂ ಡೆಪಾಸಿಟ್ಸು ಇದೆಲ್ಲ ಯಾರೂ ವಾಪಸ್ ತೊಗೊಂಡಿಲ್ಲ. ನಾವಲ್ಲಿ ಕ್ಲೋಸ್ ಮಾಡಿದ್ರು ಅಲ್ಲಿ ಡೆಪಾಸಿಟ್ ಮಾಡಿರೋರು ಯಾರೂ ವಾಪಸ್ ತೊಗೊಂಡಿಲ್ಲ. ಸೊ ಹಾಗಾಗಿ ಕೆಲವು ಲೋನ್ಗಳು ಕೊಟ್ಟು ಇನ್ನೂ ಆ ಬ್ರಾಂಚ್ ಇದ್ದು ಸಪ್ರೇಟಾಗಿ ಇಲ್ಲೇ ನಡೆಸ್ತಾ ಇದ್ದೀವಿ. ಅದು ಕ್ಲೋಸ್ ಮಾಡಿ ನಡೆಸ್ತಾ ಇದ್ದೀವಿ. ಶಾಖೆ ಇಲ್ಲದೇನೆ ಒಂದೇ ಕಚೇರಿಯಿಂದ ಇನ್ನೂ ಉತ್ಕೃಷ್ಟವಾಗಿ ಬೆಳೀಲಿಕ್ಕೆ ಅವಕಾಶಗಳಿದೆ. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಕಾನ್ಸಂಟ್ರೇಷನ್ ಆಗ್ತದೆ, ಒಂದೇ ಕಡೆ ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಹೀಗಾಗಿ ಇವರು ಶಾಖೆಗೆ ಅಷ್ಟು ಮಹತ್ವ ಕೊಡೋದಿಲ್ಲ, ಆಡಳಿತಕ್ಕೆ, ವ್ಯವಸ್ಥೆಗೆ ಮತ್ತು ಹಣಕಾಸಿನ ಭದ್ರತೆಗೆ, ಆರ್ಥಿಕ ಒಂದು ಶಿಸ್ತಿಗೆ ಹೆಚ್ಚು ಮಹತ್ವ ಕೊಟ್ಟು ಇದನ್ನ ಒಂದನ್ನ ಜೋರಾಗಿ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಸರ್, ಇಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತುರ್ತು ಬಳಕೆ ನಿಧಿ ಅಂತ ಹಾಕಿದಿರಾ. ಹಿಂದಿನ ಸಾಲಲ್ಲಿ ಏನಿಲ್ಲ ಸರ್, ಈ ಸಾಲಲ್ಲಿ 62 ಲಕ್ಷ ತೋರಿಸಿದ್ರ. ಅದು ತುರ್ತು ಬಳಕೆ ನಿಧಿ ಯಾವುದಕ್ಕೆ ಅಪ್ಲೈ ಆಗುತ್ತೆ? ಇದು ತುರ್ತು ಬಳಕೆ ನಿಧಿ ಈ ಕೆಲವು 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವೇನಕ್ಕೆ ತುರ್ತು ಬಳಕೆ ನಿಧಿ ಅಂದರೆ, ಇವಾಗ ನಮ್ಮ ಇದನ್ನೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೆಲವು ಅಡ್ವೈಸ್ಗಳನ್ನು ನಾವು ಕೇಳ್ತೀವಿ. ಇದು ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಈ ನಮ್ಮ ಬೆಂಗಳೂರಿನಲ್ಲಿ ನೀವೆಲ್ಲ ಕೇಳಿರ್ಬೋದು, ಸುಮಾರು ಕೋಆಪರೇಟಿವ್ ಬ್ಯಾಂಕ್ಸ್ಗಳು, ಕೋಆಪರೇಟಿವ್ ಸೊಸೈಟಿಗಳು ಏನಾಗಿದೆ ಎಲ್ಲ ಕೆಲವು ಮುಚ್ತಾ ಇದ್ದಾವೆ. ಬೇಕಾದಷ್ಟು ಕಂಪ್ಲೇಂಟ್ಸ್ ಬಂದು ಇದಾಗ್ತದೆ. ಇವಾಗ ಏನಾಗ್ಬಿಟ್ಟೆ, ಡೆಪಾಸಿಟರ್ಸ್ ನಮ್ಮ ಸುತ್ತಮುತ್ತಲ ನಮ್ಮ ಹನುಮಂತ ನಗರ, ಬಸವನಗುಡಿ ಇಲ್ಲೇನೆ ಸುಮಾರು ಗುರುರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನೀವು ಕೇಳಿರ್ಬೋದು, ವಶಿಷ್ಠ ಸೌಹಾರ್ದ ಕೇಳಿರ್ಬೋದು, ಅಥವಾ ಕಣ್ವ ಕೇಳಿರ್ಬೋದು. ಸುಮಾರು ಈ ಥರ ಕೋಆಪರೇಟಿವ್ ಬ್ಯಾಂಕ್ಗಳು, ಕೋಆಪರೇಟಿವ್ ಸೊಸೈಟಿಗಳು ಕೆಲವೆಲ್ಲ ಮುಚ್ಚೋಗಿದ್ದಾವೆ, ಕೆಲವೆಲ್ಲ ಪ್ರಾಬ್ಲಮ್ ಇದೆ. ಹೀಗಾಗಿ ಡೆಪಾಸಿಟರ್ಸ್ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟಿದೆ. ಏನಾಗಿದೆ, ಯಾವುದೋ ಒಂದು ಸೊಸೈಟಿ ಯಾವುದೋ ಒಂದು ಗಲಾಟೆ ಆಯಿತು, ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಕ್ಲೋಸ್ ಆಯಿತು, ಏನು ಮಾಡಿಬಿಡ್ತಾರೆ, ನಮ್ಮ ಸೊಸೈಟಿಗೆ ಬಂದು ಅವ್ರು ಡೆಪಾಸಿಟ್ಸ್ ಎಲ್ಲ ವಿಡ್ರಾ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಅವ್ರ ಡೆಪಾಸಿಟ್ಸ್ ನಾವೆಲ್ಲ ಕೊಡೋದಕ್ಕೆ ನಮ್ಮ ಹತ್ರ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಅಷ್ಟು ದುಡ್ಡು ಇರೋಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಲೋನ್ಗಳಿಗೆ ನಾವು ಕೊಟ್ಟಿರ್ತೀವಿ. ಸೊ ನಾವು ಏನೇ ನಾವು 20% ನಾವೇನು ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತೀವಿ, ಅದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾಳೆ ಇದೇ ಥರ ಏನಾದ್ರು ಹೆಚ್ಚು ಕಡಿಮೆ ಆದರೆ ಈ ತುರ್ತು ನಿಧಿನ ನಾವು ಇಟ್ಕೊಂಡಿದ್ದೀವಿ. ಸರ್, ಎಷ್ಟು % ತಗೊಂಡ್ರು ಸರ್? ಇದ್ರ ಪರ್ಸೆಂಟೇಜ್ ಎಷ್ಟು ಅಂತ ತಗೊಂಡು? ಇದು ಪರ್ಸೆಂಟೇಜ್ ಏನಿಲ್ಲ, ನಮ್ಮ ಬಂದಿರೋ ಪ್ರಾಫಿಟ್ ಅಲ್ಲಿ ನೋಡ್ತೀವಿ. ಟೋಟಲ್ ನಮಗೆ ಸ್ಟಾಸ್ಟರಿ 52% ಇದೆ. ಅದು ಬಿಟ್ಟು ಇನ್ನೇನಾದ್ರು ಮಿಕ್ಕಿದ್ರೆ ಅದನ್ನು ನಾವು ತುರ್ತು ಬಳಕೆ ನಿಧಿಗೆ ಹಾಕ್ತೀವಿ. ನಾವು ಇದರಿಂದ ಏನಾಗುತ್ತೆ, ನಾವು ಸೇಫ್ ಆಗ್ತೀವಿ. ನಾವು ನಾಳೆ ಯಾರು ಡೆಪಾಸಿಟ್ ನಮ್ಮ ದುಡ್ಡು ಕೊಡಿ ಅಂತ ಬಂದರೆ ನಾವು ಸೇಫ್ ಆಗ್ತೀವಿ. ಇಲ್ಲ ಅಂದರೆ ನೀವು ನೋಡಿರ್ಬೋದು ಮೀಡಿಯಾದಲ್ಲಿ ಯಾವುದಾದ್ರು ಏನೋ ವಿಷಯಗಳು ಬಂದ್ಬಿಡುತ್ತೆ. ಆದ್ದರಿಂದ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಅಧ್ಯಕ್ಷರೇ ಹೋಗ್ಬೇಕು, ಅವರೇ ಹೋಗ್ಬೇಕು, ಕಾರ್ಯದರ್ಶಿ ಏನಿಲ್ಲ. ನಮ್ಮಲ್ಲಿ ನಾವೆಷ್ಟು 17 ಜನ ಡೈರೆಕ್ಟರ್ ಇದ್ದೀವಿ, ನಮ್ಮ ಸ್ಟಾಫ್ ಇದ್ದಾರೆ. ಅದನ್ನು ಡಿಫ್ರೆಂಟ್ ಗುಂಪುಗಳನ್ನಾಗಿ ಮಾಡ್ತೀವಿ. ವಿವಿಧ ಗುಂಪುಗಳನ್ನಾಗಿ ಮಾಡಿ ನಾವೇ ನೋಡ್ತೀವಿ. ಯಾವುದು ಬರಲಿಲ್ಲ ಅಂದರೆ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗ್ತೀವಿ. ಹೋಗ್ಬಿಟ್ಟು ನಾವು ಸಾಲ ವಸೂಲಿ ಕ್ರಮ ತಗೊಳ್ತೀವಿ. ನಾವು ಸದಸ್ಯರು ಲೋನ್ ಕೊಡೋ ಸದಸ್ಯರು ಸರ್, ಅವ್ರು ನಿಮ್ಮ ಡೈರೆಕ್ಟರ್ಗೆ ಗೊತ್ತಿರೋರು ಮಾತ್ರ ಕೊಡ್ತಿದ್ದಾರೆ ಸರ್, ಥರ್ಡ್ ಪಾರ್ಟಿಗೆ ಕೊಡ್ತೀರಿ ಸರ್? ಅಲ್ಲ, ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿರೋರ್ಗೆನೆ. ಇಲ್ಲ, ನಾವು ಹೊಸಬರಿಗೆ ಕೊಡಲ್ಲ. ನಮ್ಮ ಡೈರೆಕ್ಟರ್ಗಳಿಗೆ ಅಥವಾ ನಮ್ಮ ಮೆಂಬರ್ಸ್ ಕರ್ಕೊಂಡ್ಬರ್ತಾರೆ. ಸರ್ ನಮ್ಮ ಪರಿಚಯ, ಯಾಕಂದ್ರೆ ನಮ್ಮ ಹಳೆ ಮೆಂಬರ್, ನಮ್ಮದು 4,000 ಜನ ಮೆಂಬರ್ಸ್ ಇದ್ದಾರೆ. 30 ವರ್ಷದಿಂದ ನಡೀತಾ ಇದ್ದೀವಿ. ನಮ್ಮ ಸುಮಾರು ಜನ ಹಳೆ ಮೆಂಬರ್ಸ್ ಇದ್ದಾರೆ, ಯಾರೂ ಬಿಟ್ಟು ಹೋಗಿಲ್ಲ. ಸೊ ಆ ಥರ ಕರ್ಕೊಂಬಂದ್ರೆ ಅವರು. ಸೊ ನಾವು ಅವರ ಫಸ್ಟು ಆರ್ಥಿಕ ಪರಿಸ್ಥಿತಿ ನೋಡ್ತೀವಿ, ಆಮೇಲೆ ಅವರು ರಿಪೇಯಿಂಗ್ ಕೆಪಾಸಿಟಿ ನೋಡ್ತೀವಿ, ಪ್ರಾಪರ್ಟಿ ವ್ಯಾಲ್ಯೂ ನೋಡ್ತೀವಿ.
ಎಲ್ಲ ಬ್ಯಾಂಕ್ ಯಾವ ಥರ ಮಾಡ್ತಾವ್ರೆ ಅದೇ ಥರ ವ್ಯಾಲ್ಯೂಯೇಷನ್ ರಿಪೋರ್ಟ್ ತೊಗೊಳ್ತೀವಿ, ಆಮೇಲೆ ಲೀಗಲ್ ಒಪಿನಿಯನ್ ತೊಗೊಳ್ತೀವಿ. ನಮ್ಮ ಡೈರೆಕ್ಟರ್ಸ್ಗಳು ವಿಸಿಟ್ ಮಾಡ್ತಾರೆ, ಪ್ರಾಪರ್ಟಿ ಯಾರ ಹೆಸರಿನಲ್ಲಿ ಇದೆಲ್ಲ ನೋಡ್ಕೊಂಬರ್ತಾರೆ. ಇದೆಲ್ಲ ನಾವು ಇದು ತಗೊಂಡು ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಲೋನ್ಗಳು ಕೊಡ್ತೀವಿ. ನಮಗೆ ಅಲ್ಲಿ ಬ್ರಾಂಚಿಂದ ನಮಗೆ ಯಾವುದೇ ಸಮಸ್ಯೆ ಉದ್ಭವ ಆಗಲಿಲ್ಲ. ಜೊತೆಗೆ ನಮಗೆ ವರ್ಕಿಂಗ್ ಪ್ರಾಬ್ಲಮ್ಮು ಏನೂ ಇಲ್ಲ. ನಮ್ಮ ಸ್ಟಾಫ್ಗಳಿದ್ರು, ಕರೆಕ್ಟಾಗಿದ್ದರು. ಆಮೇಲೆ ಡೆಪಾಸಿಟರ್ಸ್ ಎಲ್ಲ ಬರ್ತಾ ಇದ್ದು, ನಾವು ಲೋನ್ಗಳು ಕೊಡ್ತಾ ಇದ್ವಿ. ಏನಕ್ಕೆ ನಾವು ಕ್ಲೋಸ್ ಮಾಡಿದ್ವಿ ಅಂದರೆ, ಒಂದು ದೂರದಲ್ಲಿತ್ತು, ಎರಡನೇದು ಇವಾಗ ನಾವು ಒಂದು ಎಕನಾಮಿಕಲ್ ಆಗಿ ವರ್ಕೌಟ್ ಮಾಡಬೇಕು. ಇವಾಗ ಆ ಕಚೇರಿ ಬಾಡಿಗೆ ಕೊಡ್ತೀವಿ, ಸ್ಟಾಫ್ ಸ್ಯಾಲ್ರಿ ಕೊಡ್ತೀವಿ, ಆಮೇಲೆ ಡೆಪಾಸಿಟ್ ನಾವು ಡೆಪಾಸಿಟ್ ಅಲ್ಲಿಂದ ಬಂದಿರುತ್ತೆ. ನಾವು ಲೋನ್ ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡ್ತೀವಿ, ಆ ಡೆಪಾಸಿಟ್ ಅಲ್ಲಿ ಲೋನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಸಾಕಾಗಲ್ಲ. ಬ್ರಾಂಚ್ ಅಂದರೆ ನಾವು ಇಮ್ಮಿಡಿಯೇಟಾಗಿ ಡೆಪಾಸಿಟ್ ಬರುತ್ತೆ ಅಂತ ನಾವು ಒಪ್ಕೊಳ್ಳೋಕೆ ಬರೋಲ್ಲ. ಅವಾಗ ಏನಾಗುತ್ತೆ, ನಮ್ಮ ಇಲ್ಲಿ ಫಂಡು ನಾವು ಅಲ್ಲಿಗೆ ಲೋನ್ ಕೊಟ್ಟಿರ್ತೀವಿ, ಅಮೌಂಟ್ ಕೊಟ್ಟಿರ್ತೀವಿ. ಸೊ ಆ ಅಮೌಂಟಿಂದ ಅಲ್ಲಿ ಯಾರು ಸದಸ್ಯರಾಗಿರ್ತಾರೆ ಅವ್ರಿಗೆ ನಾವು ಲೋನ್ ಕೊಡ್ತೀವಿ. ಹೀಗಾಗಿ ನೀವು ಎಕನಾಮಿಕ್ಸ್ ವರ್ಕೌಟ್ ಮಾಡೋದು ಏನಾಗುತ್ತೆ, ನಮಗೆ ಖರ್ಚುಗಳು ಜಾಸ್ತಿ ಆಗಿ ಆದಾಯ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವಿಲ್ಲಿ ಏನು ಫಂಡ್ಸ್ ಕೊಟ್ಟಿರ್ತೀವಿ ಆ ಲಾಭ ಅಲ್ಲಿಗೆ ಹೋಗುತ್ತೆ ಹೊರತು ಇಲ್ಲಿ ಫಂಡ್ಸಿಗೆ ಬರಲ್ಲ ಲಾಭ. ಹಾಗಾಗ್ಬಿಟ್ಟು ಏನಾಗುತ್ತೆ, ನಾವು ಎಕನಾಮಿಕ್ಸ್ ವರ್ಕೌಟ್ ಆದರೆ ಅವಾಗ ಆದಾಯಕ್ಕಿಂತ ಖರ್ಚು ಜಾಸ್ತಿ. ಆದ್ದರಿಂದ ನಾವು ನೋಡಿದ್ವಿ, ಸೊ ನಾವು ನಡೆಸೋದು ಅಷ್ಟು ಸೂಕ್ತವಲ್ಲ ಅಂದ್ಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡು. ನಮಸ್ತೆ, ನನ್ನ ಹೆಸರು ಮಧುಶಾಲಿನಿ. ಶ್ರೀ ಚಿದಂಬರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವು ಅನ್ಸೆಕ್ಯೂರ್ಡ್ ಬೆಂಗಳೂರಾ? ಹಾಂ, ಇಲ್ಲಿ ವಿದ್ಯಾರಣ್ಯಪುರ ಮೇನ್ ಬ್ರಾಂಚ್ ಇರೋದು ವಿದ್ಯಾರಣ್ಯಪುರದಲ್ಲಿ. ನಮ್ಮದು ಆಲ್ ಓವರ್ ಕರ್ನಾಟಕ 23 ಶಾಖೆಗಳಿದೆ. ಸೊ ನಾನು ತುಮಕೂರು ಶಾಖೆಯಿಂದ ಬಂದಿರೋದು. ಈಗ ನೀವು ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತೀನಿ ಅಂತ ಹೇಳಿದ್ರಿ, ನಿಮಗೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ವಾ? ಡಾಕ್ಯುಮೆಂಟ್ ಏನೇನು ತಗೊಂಡಿರ್ತೀರಾ? ಇಲ್ಲ, ನಾವು ಅನ್ಸೆಕ್ಯೂರ್ಡ್ ಲೋನ್ ನಾವು ಕೊಡಬೇಕು ಅಂದರೆ ಅವರು ಸಾಮಾನ್ಯವಾಗಿ ಎಂಪ್ಲಾಯ್ಡ್ ಆಗಿರ್ತಾರೆ ಅಥವಾ ಬಿಸ್ನೆಸ್ ಪೀಪಲ್ಲು ಆಗಿರ್ತಾರೆ. ನಾವು 1 ಲಕ್ಷ ತನಕನೇ ಅನ್ಸೆಕ್ಯೂರ್ಡ್ ಕೊಡೋದು, ಅದ್ರ ಮೇಲೆ ನಾವು ಕೊಡೋದಕ್ಕೆ ಹೋಗಲ್ಲ. ಅದಕ್ಕೆ ತಕ್ಕನಾದ ಶೂರಿಟಿನ ನಾವು ತೊಗೊಂಡಿರ್ತೀವಿ. ಸ್ಯಾಲ್ರಿಡ್ ಆದರೆ ಸ್ಯಾಲ್ರಿಡ್ ಎಲ್ಲ ನಮ್ಮ ಹತ್ರ ಬಂದು ಡಾಕ್ಯುಮೆಂಟ್ಸ್ ಏನೇನಿದೆ ನೀವು ನೋಡ್ಬೋದು. ಏನೇನು ತೊಗೊಳ್ತೀವಿ, ಅದಕ್ಕೆ ಸೆಕ್ಯೂರಿಟಿಯಾಗಿ ಏನು ತೊಗೊಳ್ತೀವಿ, ಶೂರಿಟಿಗಳು ತೊಗೊಂಡಿರ್ತೀವಿ. ನಾವು ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿರ್ತೀವಿ. ಸಪೋಸ್ ಅವರು ಲೋನ್ ತಗೊಂಡು ಕಟ್ಟಕ್ಕಾಗ್ದಲೇ ಬೇರೆ ಕಡೆ ಹೋದ್ರು ಅಂತಂದ್ರೆ ಹೇಗೆ ರಿಕವರಿ ನೀವು ಅದು ಮಾಡ್ತೀರಾ? ಇಲ್ಲ, ರಿಕವರಿ ನಾವು ಕಾನೂನು ಪ್ರಕಾರ ಕೈಗೊಳ್ಬೇಕು, ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಳ್ತೀವಿ. ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ವತಿಯಿಂದ ಆಯೋಜಿಸಿರ್ತಕ್ಕಂತಹ 10 ದಿನಗಳ ವ್ಯಕ್ತಿತ್ವ ವಿಕಸನದ 9ನೇ ದಿನ ಏನು ಅಧ್ಯಯನ ಪ್ರವಾಸವನ್ನು ಆಯ್ಕೊಂಡಿದ್ದೀವಿ. ನಾವು ಮೊಟ್ಟ ಮೊದಲನೇದಾಗಿ ಸುಮಾರು 30 ವರ್ಷಗಳಿಂದ ಅತ್ಯಂತ ಆದರ್ಶಪ್ರಾಯವಾಗಿ ಮಾದರಿಯಾಗಿ ಒಂದು ಪ್ರತಿಷ್ಠಿತ ಸೌಹಾರ್ದ ಸಹಕಾರಿಯಾಗಿ ಉದಯಪತ್ತಿನ ಸೌಹಾರ್ದ ಸಹಕಾರಿ ಕಾರ್ಯನಿರ್ವಹಿಸ್ತಾ ಇದೆ. ಅಂಥ ಸೌಹಾರ್ದ ಸಹಕಾರಿಗಳಿಗೆ ನಾವೇನು ರಾಜ್ಯದ 19 ಜಿಲ್ಲೆಗಳಿಂದ ಸುಮಾರು 42ಕ್ಕಿಂತ ಹೆಚ್ಚಿನ ಸೌಹಾರ್ದ ಸಹಕಾರಿಗಳಿಂದ 51 ಜನ ಪ್ರತಿನಿಧಿಗಳಿಗೆ ಆದರಾತಿಥ್ಯವನ್ನು ನೀಡಿರ್ತಕ್ಕಂಥ ಉದಯಪತ್ತಿನ ಸೌಹಾರ್ದ ಸಹಕಾರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಯುಕ್ತ ಸಹಕಾರಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸೌಹಾರ್ದ ಸಹಕಾರಿಯ ಆಡಳಿತ ಮಂಡಳಿ ಸದಸ್ಯರು ಅತ್ಯುನ್ನತವಾದಂತಹ ಆದರ್ಶಗಳನ್ನು ಮತ್ತು ಅತ್ಯುತ್ತಮವಾದಂತಹ ಆಲೋಚನೆಗಳನ್ನು ಹೊಂದಿದ್ದಾರೆ ಮತ್ತು ಮಹತ್ತರವಾದಂಥದ್ದು ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿದಂಥ ಆಡಳಿತ ಮಂಡಳಿ ಸದಸ್ಯರು ಈ ಭಾಗದಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ಏನದಾದರೆ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡುವ ಮೂಲಕ ಸಹಕಾರಿ ಕ್ಷೇತ್ರದ ಏನು ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತ ಹೇಳ್ತೀವಿ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸೇವೆ ಸಿಗಬೇಕಂತೇಳಿ ಸಹಕಾರಿ ಕ್ಷೇತ್ರದ ಕನಸಿದೆ. ಆ ಕನಸನ್ನು ಈಡೇರಿಸಲಿಕ್ಕೆ ಉದಯಪತ್ತಿನ ಸೌಹಾರ್ದ ಸಹಕಾರಿ ಹೆಚ್ಚು ಹೆಚ್ಚು ಶಕ್ತಿಯುತವಾಗಿ ಬೆಳೆಯಲಿ ಅಂತೇಳಿ ಒಂದು ಶುಭವನ್ನು ಆಶಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಜೈ ಹಿಂದ್, ಜೈ ಸಹಕಾರ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆತ್ಮೀಯ ಸಹಕಾರಿ ಬಂಧುಗಳೇ, ಕಳೆದ 10 ದಿನಗಳಿಂದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಪದ್ಮನಾಭ ನಗರದಲ್ಲಿರುವಂತಹ RICSM ಅಲ್ಲಿ ಒಂದು 10 ದಿನಗಳ ವ್ಯಕ್ತಿತ್ವ ವಿಕಸನ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದೆ. ಇವತ್ತು ಅಧ್ಯಯನ ಪ್ರವಾಸದ ಒಂದು ಕಾರ್ಯಕ್ರಮ ಆಯೋಜಿಸಿತ್ತು. ಸೊ ಎಲ್ಲ ಬೇರೆ ಬೇರೆ ಭಾಗಗಳಿಂದ ಬಂದು 10 ದಿನಗಳ ಈ ಒಂದು ವ್ಯಕ್ತಿತ್ವ ವಿಕಾಸ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಬನ್ನಿ ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಯಾವ ಊರು, ಯಾವ ಸೊಸೈಟಿಯಿಂದ ಬಂದಿದ್ದಾರೆ, ಅವರ ಹೆಸರು, ಈ 10 ದಿನಗಳ ಅನುಭವ ಹೇಗಿತ್ತು ಅವರೇ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು, ಯಾವ ಊರಿಂದ ಬಂದಿದ್ದೀರಾ? ನಾನು ವಿರೂಪಾಕ್ಷ ಮಾದನ್ ಶೆಟ್ಟಿ ಅಂತ,
ನವಜೀವನ ಕೋಆಪರೇಟಿವ್ ಸೌಹಾರ್ದ ಸೊಸೈಟಿಯಿಂದ ಬಂದಿದ್ದೀನಿ. ನಾನು ಟ್ರೈನಿಂಗ್ ಅಪ್ಪ ಅಂತಂದ್ರೆ ಏನು, ಕಲಿಕೆ. ನಾವು ಏನಾದರೂ ಒಂದು ಹೊಸದು ಕಲಿಯೋದಿದ್ದೇ ಇರ್ತೈತಿ. ನಮ್ಗೆ ಬೇಕಾದಷ್ಟು ನಾಲೆಜ್ ಅದ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಸದೇಕ ಕಲಿಕೆ ನಿರಂತರ ಇರ್ತದೆ. ಕಲಿಕೆಗೆ ನಾವು ಬಹಳ ಮಹತ್ವ ಕೊಡಬೇಕು. ಏನಾದರೂ ಒಂದು ಹೊಸದೊಂದು ಕಲಿಯೋದು ಇದ್ದೇ ಇರ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಆ ಕಲಿಕೆ ಜೊತೆಗೆ ಸುಮಾರು ಜನರ ಅವ್ರ ಜೊತೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಒಂದು ದೊಡ್ಡ ಒಂದು ಅವಕಾಶ ಸಿಗುತ್ತೆ. ಸುಮಾರು ನಮಗೀಗ 32 ಜನ ಉಪನ್ಯಾಸಕರು ಮತ್ತು 50 ಜನ ನಮ್ಮೆಲ್ಲ ಮಿತ್ರರು ಇವತ್ತಿನ ದಿವಸ ಅವ್ರ ಜೊತೆ ನಮ್ಮ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಇಂಥ ಅವಕಾಶ ಸಾಮಾನ್ಯವಾಗಿ ಭಾಳ ಸಿಗೋದು ದುರ್ಲಭ. ಇದೊಂದು ದೊಡ್ಡ ಅವಕಾಶ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅದಕ್ಕೆ ತರಬೇತಿಗೆ ಯಾವಾಗಲೂ ನಾವು ಹೆಚ್ಚಿನ ಒತ್ತು ಕೊಡಬೇಕು, ಹೊಸದನ್ನು ಕಲಿಬೇಕು. ಹೊಸದನ್ನು ಕಲಿತರೆ ನಮ್ಮ ಸಂಘ ಸಂಸ್ಥೆಗಳು ಮುಂದೆ ಬರ್ತಾವೆ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಹೆಸರು ವೀರೇಶ್ ಅಂತ ಹೇಳಿಬಿಟ್ಟು ಬಳ್ಳಾರಿ ಪತ್ತಿನ ಸೌಹಾರ್ದ ಸಹಕಾರ ಸಂಘ ಅಧ್ಯಕ್ಷರು. 2 ವರ್ಷದಿಂದ ನಾವು ಸಂಘ ನಡೆಸ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಬೇರೆ ಪ್ರೈವೇಟ್ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಒಬ್ಬ ಪ್ರಾಕ್ಟೀಷನರು ಒಂದು ಸಹಕಾರ ಸಂಘದಲ್ಲಿ ನಾವು ಒಂದು ಸ್ಟೆಪ್ ಇಟ್ಬಿಟ್ರೆ ಹಲವಾರು ಜನರಿಗೆ ನಾವು ಒಂದು ಸಹಕಾರ ಮಾಡೋಂಗಿರ್ತೈತೆ ಅಂತ ಒಂದು ಮಹತ್ವವಾದ ಒಂದು ಒಪಿನಿಯನ್ ಕೊಟ್ಟಿದಾಗ ನಾವು ಸಂಘವನ್ನು ನಾವು ಉದ್ಭವ ಮಾಡಿದ್ವಿ. ಆದರೆ ಸಂಘ ಉದ್ಭವ ಮಾಡಿದ ನಂತರ ಈ ಫೆಡರೇಷನ್ ವತಿಯಿಂದ ಏನು ಡಿಸ್ಟಿಕ್ ವೈಸ್ ಇವರು ಕಂಡಕ್ಟ್ ಮಾಡ್ತಾರಲ್ಲ, CEO ಮೀಟಿಂಗ್ ಆಗಲಿ, ಆಡಳಿತ ಮೀಟಿಂಗ್ ಆಗಲಿ, ಯಾವ ರೀತಿ ಇರಬೇಕಂತ ಹಂತದಲ್ಲಿ ಅವ್ರು ಮಾಡ್ತಾರಲ್ಲ, ನಾವು ಅಬ್ಸರ್ವ್ ಮಾಡ್ತಾ ಪ್ರತಿ ಮೀಟಿಂಗಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದಿದ್ದೀವಿ. ಅವ್ರು ಎಷ್ಟು ಮಹತ್ವವಾದ ವಿಷಯಗಳು ಕೊಡ್ತಾ ಇದ್ದಾರೆ ಅಂದರೆ ನಾವು ಫುಲ್ ಇಂಪ್ರೆಷನ್ ಆಗಿಬಿಟ್ಟಿದ್ದೀವಿ. ಹಾಗಾಗಿಬಿಟ್ಟು ನಮ್ಮ ಆಫೀಸ್ ಬಾಯಿಂದ ಹಿಡಿದು ಬಿಟ್ಟು ಎಲ್ಲ ಆಡಳಿತ ಮಂಡಳಿಯವರನ್ನ ಪ್ರತಿಯೊಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಹಲವಾರು ವಿಷಯಗಳನ್ನು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅದರ ಜೊತೆಗೆ ಈ 10 ದಿನಗಳ ಶಿಬಿರವನ್ನು ನಾವು ಫಸ್ಟ್ ನಮ್ಮ ಡೈರೆಕ್ಟರ್ಗಳಿಗೆ ಹೇಳಿದ್ವಿ. ಅವರು 2 ದಿನ 3 ದಿನ ಅಂದರೆ ಹೋಗ್ಬೋದು, 10 ದಿನ ಆಗಲ್ಲ ಅಂತ ಹೇಳಿದಾಗ ಯಾರೋ ಒಬ್ಬರು ಒಂದು ಸ್ಯಾಕ್ರಿಫೈ ಮಾಡಿಬಿಟ್ಟು 10 ದಿನಗಳ ವಿಶೇಷವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಅಲ್ಲಿ ಇರುತ್ತೆ, ನಾವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು, ಯಾರೋ ಒಬ್ಬರು ಸ್ಯಾಕ್ರಿಫೈ ಮಾಡಬೇಕು, ಯಾರು ಮಾಡಿದ್ರೆ ಹೆಂಗಾಗಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೊಂಡ್ಬಿಟ್ಟು ನಾನು ಈ ಒಂದು 10 ದಿನಗಳ ಶಿಬಿರಕ್ಕೆ ನಾನು ಅಧ್ಯಯನಕ್ಕೆ ಬಂದಾಗ ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂತ ಹೇಳ್ಬಿಟ್ಟು ಟ್ರೈನಿಂಗ್ ಸೆಂಟ್ರಲ್ಲಿ ಒಂದು ದಿನಕ್ಕೆ 4 ಸೆಷನ್ ನಡೆದಾಗ 4 ಫ್ಯಾಕಲ್ಟೀಸ್ ಬರ್ತಾರೆ. 10 ದಿನ 40 ಫ್ಯಾಕಲ್ಟೀಸು ಮಹತ್ವಪೂರ್ಣವಾದಂಥ ಇನ್ಡೆಪ್ತ್ ಆಗಿ ಇನ್ಫಾರ್ಮೇಷನ್ ಸಿಗ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ರಿಟೈರ್ ಆಗಿರ್ತಕ್ಕಂಥ ಕಾರ್ಕುನ್ ಸಾಹೇಬ್ರು ಏನಿದಾರಲ್ಲ, ಅವ್ರು ನೋಡಿಬಿಟ್ಟು ರಿಯಲಿ ನಾನು ಅವರಿಗೆ ಫಿದಾ ಆಗಿಬಿಟ್ಟಿವಿ ನಾವು. ಯಾಕಂತ ಹೇಳ್ಬಿಟ್ರೆ ನಾನು ಸಹಕಾರ ಸಂಘದಲ್ಲಿದ್ದರೆ ಉಸಿರಿರೋವರೆಗೂ ನಾನು ಅವ್ರ ಥರನೇ ನಾವೊಂದು ಸಾಧನೆ ಮಾಡಬೇಕು, ಸೇವೆ ಸಲ್ಲಿಸಬೇಕು. ಇಡೀ ಬಳ್ಳಾರಿ ಡಿಸ್ಟಿಕ್ಗೆ ನಮ್ಮ ಸೌಹಾರ್ದ ವತಿಯಿಂದ ಇನ್ಸ್ಪಿರೇಷನ್ ಆಗಬೇಕು ಪ್ರತಿಯೊಬ್ಬರು. ನಾನು ಸೌಹಾರ್ದಕ್ಕೆ ಸಂಬಂಧಪಟ್ಟ ಏನೇ ವಿಚಾರಗಳು ಇರಲಿ, ನಾವು ಅವರಷ್ಟು ಸಲಹೆ ಕೊಡೋಷ್ಟು ಮಟ್ಟಿಗೆ ನಾನು ಹೇಳ್ಬೇಕು, ಬೆಳಿಬೇಕು ಅನ್ನೋದು ಒಂದು ನಿರ್ಧಾರವನ್ನು ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರ ಜೊತೆಗೆ ಇವತ್ತು ಅತ್ಯುತ್ತಮ ಸೌಹಾರ್ದವಾಗಿರ್ತಕ್ಕಂಥ ಈ ಸಹಕಾರ ಸಂಘ ಏನಿದೆಲ್ಲ, ಉದಯ ಸೌಹಾರ್ದ ಸಹಕಾರ ಸಂಘ, ಅದನ್ನು ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ಡೌಟ್ಸ್ ಇದ್ದು, ಚಿಟ್ ಫಂಡ್ ಯಾವ ರೀತಿ ಅದನ್ನು ನಡೆಸಬೇಕು, ವಿವಿಧ ಹಂತದಲ್ಲಿ ಯಾರು ನಡೆಸಬೇಕನ್ನೋದು ಎಲ್ಲ ಕೂಲಂಕುಷವಾಗಿ ತಿಳಿಸಿದಾರೆ. ಆ ಒಂದು ಡೌಟ್ನು ಈ ಒಂದು ಸೌಹಾರ್ದವರು ಕ್ಲಿಯರ್ ಮಾಡಿದರು. ಅದರ ಜೊತೆಗೆ ನಮ್ಮ ಸಹಕಾರ ಟಿವಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಹಕಾರ ಸಂಘ ಸಂಸ್ಥೆಗಳಿಗೆ ಮತ್ತು ಫೆಡರೇಷನ್ ಅವರೆಲ್ಲರಿಗೆ ನಮ್ಮ ಧನ್ಯವಾದಗಳು. ಜೈ ಸಹಕಾರ. ನಾನು SLV ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಇಲ್ಲಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬರೋದಕ್ಕೆ 10 ದಿವಸದ ಇದು ಅಧ್ಯಯನಕ್ಕೆ ಏನು ಬರೋದಕ್ಕೆ ನಮಗೆ ಆಲ್ಮೋಸ್ಟ್ ಎಲ್ಲ ಕೇಸಸ್ ಇರೋದ್ರಿಂದ ಬೇಡ ಅಂತಲೇ ಇದ್ರಿ. ಕೊನೆಯ ಮೂಮೆಂಟಲ್ಲಿ ಇದರಿಂದ ನಮಗೆ ಲಾಭ ಇದೆ, ಇದರಲ್ಲಿ ಕಲಿಕೆ ಇದೆ, ತುಂಬ ತಿಳ್ಕೊಳ್ಳೋವಂಥದ್ದು ಇದೆ. ಯಾಕೆಂದರೆ ನಾನು 8 ತಿಂಗಳಿಂದ ಈಗ CEO ಆಗಿ ಕೆಲಸ ಮಾಡ್ತಿದ್ದೀನಿ. ಏನು ಅದ್ರ ಬಗ್ಗೆ ಅಷ್ಟಾಗಿ ತಿಳಿದೇ ಹೋದರೂ ಇಲ್ಲಿ ಬಂದು ಸಾಕಷ್ಟು ತಿಳಿದು ಯಾವ ರೀತಿ ಕೇಸಸ್ನ ಹ್ಯಾಂಡಲ್ ಮಾಡಬೇಕು ಮತ್ತು ಲೋನ್ಸ್ ಕೊಡೋಕ್ಕೆ ಮುಂಚೆ ಏನೆಲ್ಲ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಭಾಳ ಚೆನ್ನಾಗಿ ಮೇಡಮ್ ಹೇಳಿಕೊಟ್ರು, ಗಗನಾ ಮೇಡಮ್ಮು. ಇದರಿಂದ ತುಂಬ ಕಲಿತು ರಿಕವರಿಗಿಂತ ಮುಂಚೆನೇ ನಾವು ಅದನ್ನು ರಿಕವರಿಗೆ ಹೋಗದಿರ ಅದನ್ನು ಆಲ್ಮೋಸ್ಟ್ ಅವರು EMI ತಾನಾಗೇ ಬಂದು ಕಟ್ಟಬೇಕು ಅಂತ ಸದಸ್ಯರಿಗೆ ನೀವು ಲೋನ್ ಕೊಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದು ನಮಗೆ ಕಲಿಕೆಗೆ ಒಳ್ಳೆ ಅಭ್ಯಾಸ. ಈ 10 ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಬಂದವರೆಲ್ಲ ಒಳ್ಳೆ ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ. ನಮಗೆ ಇದರಿಂದ ಖುಷಿಯಾಗಿದೆ. ನಮಸ್ಕಾರ, ನಾನು ಶ್ರೀ ಚಿದಂಬರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ತುಮಕೂರು ಶಾಖೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಮಧುಶಾಲಿನಿ. ಈ 10 ದಿನದ ಈ ಶಿಬಿರ
ಶಿಬಿರ ಏನಿದೆ ಅಂದರೆ ನಮ್ಮ ಕಲಿಕೆಗೆ ಅನುಗುಣವಾಗಿ ಏನೇನನ್ನ ಮಾಡಿದ್ದಾರೆ ನಮಗೆ ಎಲ್ಲನೂ ಅನುಕೂಲ ಆಯಿತು. ಕಲಿಕೆ ಇರ್ಬೋದು, ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಸೌಕರ್ಯ ಇರ್ಬೋದು, ಎಲ್ಲವನ್ನು ಚೆನ್ನಾಗಿ ಮೇಯ್ನಾಗಿ ಸಹಕಾರಿ ಸೌಹಾರ್ದದಲ್ಲಿ ಬರೋ ಗ್ರಾಹಕರನ್ನ ಹೇಗೆ ನಾವು ಆಧಾರದಿಂದ ಸ್ವಾಗತಿಸಬೇಕು, ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು, RD ಆಗಿರ್ಬೋದು, FD ಆಗಿರ್ಬೋದು, ಅವರನ್ನ ಮಾತಾಡಿಸೋ ರೀತಿ ಆಗಿರ್ಬೋದು, ಇವೆಲ್ಲವನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಕೃಷ್ಣ ಅವರು. ತುಂಬ ಒಂದು ನಾವು ಸಹಕಾರಿ ಸಂಘಗಳಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಡವಳಿಕೆಯನ್ನ ಹೇಳ್ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನಮ್ಮ 23 ಶಾಖೆ ಏನಿದೆ ಅಲ್ಲಿ ನಾನು ಇದನ್ನ ಪ್ರೆಸೆಂಟೇಷನ್ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಣ್ಣಾಸಾಹೇಬ್ ರಾಜೇಂದ್ರ ಖಡ್ಡನ್ ಅವರಂತ. ನಾವು ಶ್ರೀ ಸಾಯಿ ಸವರ್ತ್ ಕೋಆಪರೇಟಿವ್ ಸೊಸೈಟಿ ಚಿಕ್ಕೋಡಿಯಿಂದ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ಶ್ರೀ ಜಗದೀಶಣ್ಣ ಕೌಟಗಿಮಠ ಅವರು. ಅದೇ ನನ್ನ ಜೊತೆ ನಮ್ಮ ಸೀನಿಯರ್ ಮ್ಯಾನೇಜರ್ ಆದಂಥ ಶ್ರೀ ದೀಪಕ್ ನೋರೆ ಅವರು ನಮ್ಮ ಜೊತೆ ಬಂದಿದ್ದಾರೆ. ನಾವು ಸ್ಟಾರ್ಟಿಂಗ್ ಬರಬೇಕಾದ್ರೆ ಒಂದು 10 ದಿನ ತರಬೇತಿಗೆ ಹೋಗಂತ ಹೇಳಿದಾಗ ನಾವು ತಕ್ಷಣ ಒಪ್ಕೊಂಡ್ವಿ. ಯಾಕಂದ್ರೆ ಇಲ್ಲಿ ಮುಂಚೆ ಬಂದಿರೋ ಅಭ್ಯರ್ಥಿಗಳು ನಮ್ಗೆ ಹೇಳಿದ್ರು ಇಲ್ಲಿ ಪೂರ್ತಿ ಕಲಿಕೆ ಸಿಗತ್ತಂತ. ಇವಾಗ ಇಲ್ಲಿ 10 ದಿನದಲ್ಲಿ ನಾವು ಏನು ಕಲ್ತಿದ್ದೀವಿ ಸಂಪೂರ್ಣವಾಗಿ 100% ಇದನ್ನ ನಮ್ಮ ಸೊಸೈಟಿಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬಾ ಸೂಕ್ತರಾಗಿದ್ದೀವಿ ಅಂತ ಹೇಳಿ. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ, ತರಬೇತಿಗೆ ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸೊಸೈಟಿಯ ಸಿಬ್ಬಂದಿಗಳು ಏನು ತರಬೇತಿಯಲ್ಲಿ ಭಾಗವಹಿಸಿದ್ರು, ಉದಯ ಸೌಹಾರ್ದ ಸೊಸೈಟಿಗೆ ಅಧ್ಯಯನ ಪ್ರವಾಸಕ್ಕೆ ಅಂತ ಬಂದು ಇಲ್ಲಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ಕೊಂಡು ಬಂದ್ರು. ಸೊ ಅವರಿಗೆಲ್ಲ ಅವರ ಅಭಿಪ್ರಾಯವನ್ನು ಸಹ ಹಂಚಿಕೊಂಡ್ರು. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.